ಗಂಗಾವತಿ ತಾಲೂಕಿನ ರುದ್ರೇಶ್ವರ ನಗರ ಮರಳಿಯಲ್ಲಿರುವ ಎಂಎಸ್ಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಎಂ. ಸಿದ್ದರಾಮಸ್ವಾಮಿ ಅವರ 71ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಎಂಎಸ್ಎಂಎಸ್ ಡೇ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಎಂಎಸ್ಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದರಾಮಸ್ವಾಮಿರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಎಂಎಸ್ಎಂಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಎಂ. ಸಿದ್ದರಾಮಸ್ವಾಮಿ ಅವರಿಗೆ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗಣ್ಯರು ಶುಭಾಶಯಗಳನ್ನು ತಿಳಿಸಿ ಸನ್ಮಾನಿಸಿದರು. ಬಳಿಕ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು.
ಈ ಒಂದು ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು MSMS ಡೇ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ಖುಷಿ, ಅವರು ಇವತ್ತು 71ನೇ ವರ್ಷದ ಹುಟ್ಟುಹಬ್ಬ, ಇದೇ ಸತತ 100 ವರ್ಷದವರೆಗೆ ಹುಟ್ಟುಹಬ್ಬ ಆಗ್ಬೇಕಂತೇಳಿ ನೀವೆಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಆಯುಷ್ಯವನ್ನ ಕೊಡಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ಮೆಂಟ್ ಸಲುವಾಗಿ, ಬಟ್ ದ ಮೇನ್ ಥಿಂಗ್ ಈಸ್ ವಾಟ್ ದ ರಿಕ್ವೈರ್ಮೆಂಟ್ ಈಸ್ students should have no backlogs with 60%. But the problem with our student is we having 1 or 2 backlogs. That is, we are not able to place the students in the reputed companies. So ನೀವು ನಮಗೆ ರಿಸಲ್ಟ್ ಕೊಡಿ. ಐ ರಿಕ್ವೆಸ್ಟಿಂಗ್ ಯು ಟು ಚೆನ್ನಾಗಿ ಎಲ್ಲ ಪ್ಲೇಸ್ ಮಾಡ್ತೀವಿ ಅಂತ ಅಶೂರೆನ್ಸ್ ನಾನು ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತೀವಿ. ಬಟ್ ನಾವು ನಿಮ್ಗೆ ಏನ್ ಪ್ರೊವೈಡ್ ಮಾಡಬೇಕು, ಲೈಕ್ ಎಜುಕೇಶನ್ ಸಲುವಾಗಿ ಲೈಬ್ರರಿ ಬುಕ್ಸ್ ಆಯ್ತು, ಕಂಪ್ಯೂಟರ್ಸ್ ಆಯ್ತು, ನಿಮ್ಗೆ ಪ್ಲೇಸ್ಮೆಂಟ್ ಸಲುವಾಗಿ ಆಕ್ಟಿವಿಟೀಸ್ ಆಗಿ ನಾವೆಲ್ಲವೂ ಪ್ರೊವೈಡ್ ಮಾಡ್ತೀವಿ. ಬಟ್ ಇನ್ ಟರ್ನ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಈಸ್ ದ ರಿಸಲ್ಟ್. ಐ ಹೋಪ್ ಯು ಆರ್ ಗೆಟಿಂಗ್ ವಾಟ್ ಐ ವಾಂಟ್ ಟು ಸೇ. ಸೊ ನೀವು ನಮ್ಗೆ ಒಂದ್ ಕೈಲಿಂದ ಚಪ್ಪಾಳೆ ಹೊಡಕ್ ಆಗಲ್ಲ, ಇನ್ನೊಂದ್ ಕೈ ನಮ್ಗೆ ಬೇಕಾಗುತ್ತೆ. ನಿಮ್ ಸಪೋರ್ಟ್ ಕೊಟ್ರೆ ನಾವು ನಿಮ್ಗೆ ಏನ್ ಸಪೋರ್ಟ್ ಬೇಕಾದ್ರೂ ನಾವು ಮಾಡಬಹುದು. ಸೊ AI ಇಸ್ ಗೋಯಿಂಗ್ ಟು ಗೆಟ್ ಮಾರ್ಕೆಟ್ ನಲ್ಲಿ ಬರೋದಿದೆ. AI 1.5 2 ಇಯರ್ ನಲ್ಲಿ AI ಮಾರ್ಕೆಟ್ ನಲ್ಲಿ ಬರೋದಿದೆ. ಒಂದ್ಸಲ AI ಬಂತು ಅಂತ ಹೇಳಿದ್ರೆ ಇಸ್ ಗೋಯಿಂಗ್ ಟು ಈಟ್ ಆಲ್ ಯುವರ್ ಏನೇನ್ ಜಾಬ್ಸ್ ಇದಾವೆ ಮಾರ್ಕೆಟ್ ನಲ್ಲಿ, ಎಲ್ಲಾ ಸೆಕ್ಟರ್ಸ್. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಇಂಜಿನಿಯರಿಂಗ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್ ಆಯ್ತು, ಪ್ರೈವೇಟ್ ಸೆಕ್ಟರ್ ಆಯ್ತು, ಟೀಚಿಂಗ್ ಸೆಕ್ಟರ್ ಆಯ್ತು, ಎಲ್ಲದರಲ್ಲಿ ರೋಬೋಟ್ಸ್ ಅಂಡ್ AI ಈಸ್ ಗೋಯಿಂಗ್ ಟು ರೂಲ್. ಅದಕ್ಕಿಂತ ಮುಂಚೆ ನೀವು ಏನ್ ಸಾಧನೆ ಮಾಡಬೇಕು ಹೀಗೆ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಸಪೋರ್ಟ್ ಮಾಡಬೇಕು ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮಾಡಕ್ಕೆ ರೆಡಿ ಇದ್ದೀವಿ. Thank you, Darshan, for sharing your words. ಮುಂದಿನ ಕಾರ್ಯಕ್ರಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ತಾಲೂಕು ಸಂಚಾಲಕರಾದಂತಹ ನಮ್ಮ ಅಭಿಷೇಕ್ ಹಿರೇಮಠ ಅವರು ಬಂದು ಸನ್ಮಾನ ಮಾಡ್ತಾರೆ. ಕಾಗದ ಒತ್ತಡ ಇರೋ ಕಾರಣ ಅವರು ಬೇಗ ಬಂದು ಸನ್ಮಾನ ಮಾಡಿ ನಾವು ಹೊರಡಿದೆ, ಅದಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಡ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀರಾಮನಗರ ಗುಂಡೆ ನುಡಿಗಳು. So I request Sharmaswa sir to share a few words about this college. ತಗೊಂಡ್ಬಂದು ನನ್ನ ಎಷ್ಟು ಸಾಧ್ಯವೋ ಅಷ್ಟು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಲು ಎಲ್ಲ ರೀತಿಯಿಂದ ಮಾರ್ಗದರ್ಶನ ಮಾಡಲು, ಅದಕ್ಕೆ ನನಗೆ ಈ ಅವಕಾಶ ಕೊಟ್ಟಂತ ನಮ್ಮ ಸಂಸ್ಥೆಯವರಿಗೆ ತುಂಬಾನೇ ಸಂತೋಷದಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ಈಗ ಹೇಳ್ಬೇಕು, ನೀವು ಇಲ್ಲಿಂದ ಹೋಗ್ತಾ ಇದ್ದೀರಾ, ಡಿಪ್ಲೊಮಾ ಮುಗಿಸ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು, ನಮ್ಮ ಪಾತ್ ಯಾವುದು ಅಂತ. ಕೇವಲ ಸರ್ಟಿಫಿಕೇಟ್ ಬಂತು, ನಾವು ಹೋದೆ, ಕೆಲ್ಸಕ್ಕೆ ಹೋದೆ, ಇದು ಯಾವುದು ಸಿಗೋದಿಲ್ಲ. ಮುಂದೆ ನೀವು ಅತಿ ಹೆಚ್ಚಿನ ಅಭ್ಯಾಸವನ್ನು ಮಾಡಲೇಬೇಕು. ಯಾಕಂದ್ರೆ ಯಾವುದೇ ಜೀವನ ಯಾವತ್ತೂ ಒಂದೇ ರೀತಿಯಾದಂತ ಸ್ಟಾಪ್ ಆಗಲ್ಲ. ನಿರಂತರ ಕಲಿಕೆಯೇ ಮುಖ್ಯ ಆಗಿರ್ತದೆ. ಈಗ ನಾವಿಲ್ಲಿ ಬಂದಿದ್ದೀವಿ ಕೂಡ, ನಾವು ಟೀಚಿಂಗ್ ಮಾಡ್ಬೇಕು, ನಾವು ಕಲಿಯಲೇಬೇಕಾದ ಪರಿಸ್ಥಿತಿ ಇದೆ. ಅದೇ ರೀತಿ ನಮ್ಮ ಜೀವನವೇ ಸಂಪೂರ್ಣ ಕಲಿಕೆಯನ್ನೇ ಅವಲಂಬಿತವಾಗಿರುತ್ತದೆ. ಯಾರು ನಾವು ಕಲಿಯದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ನಿರಂತರ ಪರಿಶ್ರಮ ಮತ್ತು ಕಲಿಕೆಯನ್ನು ಯಾವತ್ತೂ ಬಿಡಬಾರದು. ಈಗ ಕೇವಲ ಡಿಪ್ಲೊಮಾ ಮುಗಿಸ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅಷ್ಟಕ್ಕಷ್ಟೇ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಇಂಜಿನಿಯರಿಂಗ್ ಹೋಗ್ಲೇಬೇಕು. ಡಿಗ್ರಿ ಇದ್ರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಒಂದು ಘನತೆ ನಿಮ್ಮನ್ನು ಇರುತ್ತದೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಸಂಸ್ಥೆಯು ಸಂಪೂರ್ಣವಾಗಿ ಈಗಿನ ಏನೋ ಪಠ್ಯಕ್ರಮ ಇದೆ ಅದಕ್ಕೆ ತಕ್ಕ ಹಾಗೆ ಸಂಪೂರ್ಣವಾದಂತಹ ಲ್ಯಾಬೊರೇಟರಿ, ಪ್ರತಿಯೊಂದು ವಿಷಯಕ್ಕೂ ಥಿಯರಿಟಿಕಲಿ ಪ್ರಾಕ್ಟಿಕಲಿ ಸಂಪೂರ್ಣವಾದಂತಹ ಬೋಧನೆಯನ್ನು ಸಂಪೂರ್ಣವಾಗಿ ಅವಲಂಬಿತವಾಗಿರ್ತದೆ. ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಅಂತ ನಮ್ಮ ಭಾಗದಲ್ಲಿ ಕರೆಯುವರು ಮಾತ್ರ ಅಲ್ಲ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿಯೂ ಸಹಿತ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಇವತ್ತೇನು ಹೆಸರುವಾಸಿಯಾಗಿದ್ದಾರೆ, ಅವರೆಲ್ಲರ ಜೊತೆಗೂ ರಾಜಕೀಯವಾಗಿ ಕಾರ್ಯ ನಿರ್ವಹಿಸಿದಂತ ವ್ಯಕ್ತಿ ಅವರು. ಆ ಕಾರಣಕ್ಕಾಗಿ ಅವರು ಇಂದಿರಾ ಗಾಂಧಿ ಅವರು, ರಾಮುಲು ಅವರ ಕಾರಣಕ್ಕಾಗಿ ಭಾಷಣ ಮಾಡಕ್ ಬರೋ ಕಾಲದಲ್ಲಿ ಗುರುಗಳು ಸಹಿತ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡು ಮಾತುಗಳನ್ನಾಡಿ ಅವರೆಲ್ಲ ಶ್ಲಾಘನೆಗೆ ಪಾತ್ರ ಆಗಿರ್ತಕ್ಕಂಥ ವ್ಯಕ್ತಿ ಅವರು. ಹಾಗಾಗಿ ಸಾಧಾರಣ ವ್ಯಕ್ತಿ ಅಲ್ಲ, ಬಹಳ ಬಲಯುತವಾದ ಧ್ವನಿ ಮತ್ತು ಒಂದು ವ್ಯವಸ್ಥೆ ದೃಢವಾಗಬೇಕಾಗಿರುವಂತ ಭಾಷಣ ಕಲೆ
ಅದೆಲ್ಲದನ್ನು ಅವರಿಂದ ನಾವು ಸ್ಫೂರ್ತಿಯಾಗಿ ತಿಳ್ಕೊಂಡಿವಿ ಅನ್ನೋದು ಸತ್ಯ. ಹಾಗಾಗಿ ಅವ್ರ ಬಗ್ಗೆ ಮಾತಾಡೋ ಅವಕಾಶ ಸಿಕ್ಕಾಗ ನಾವು ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಯ್ತು. ಅದಕ್ಕೆ ಹೇಳಿದೆ. ಪಕ್ಕಕ್ಕಿರೋ ಪಾರ್ವತಮ್ಮನವರು ಇದ್ದಂಗೆ ಇದ್ದಾರೆ ಅವರು. ಯಾವಾಗಲೂ ತುಂಬಾ ಮೃದು ಮಧುರ ಸ್ವಭಾವಿಗಳು. ಅದ್ರ ಜೊತೆಗೆ ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಅಲ್ಲಿ ಪಕ್ಕಕ್ಕೆ ಮೂಲೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಂತ ಹೇಳಿ ಅವರು ಮರಕುಂಬಿ ಮಠದ ಮಠಾಧೀಶರಾಗಿ ಮತ್ತು ಅವರು ಈ ಮಠಕ್ಕೆ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳ ನೇತೃತ್ವ ವಹಿಸಿ ಇವತ್ತೇನು ಈ ಸಂಸ್ಥೆ ಕುರಿತಾದಂತ ಇಷ್ಟು ಮಾತುಗಳನ್ನು ಆಡ್ತಾ ಇದ್ದೀವಿ, ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಗುರುಗಳು ಎಷ್ಟು ದೊಡ್ಡ ಪಾತ್ರ ಇದೆಯೋ ಅಷ್ಟೇ ಪಾತ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾತ್ರ ಇದೆ ಅನ್ನೋದನ್ನ ಮರೆಯಬಾರದು. ಅವರು ಇಷ್ಟು ದೊಡ್ಡ ಸಂಸ್ಥೆ, ಇಷ್ಟು ದೊಡ್ಡ ಮಠದ ಮಠಾಧೀಶರಾಗಿದ್ರು ಕೂಡ ಎಷ್ಟು ಸರಳ ಸಜ್ಜನರಾಗಿದ್ರು ಅಂದ್ರೆ, ಗ್ರಾಮೀಣ ಪ್ರದೇಶಕ್ಕೆ ಮನೆ ಮನೆಗೆ ಅಡ್ಡಾಡಿ ಸಾಮಾನ್ಯ ಜನರಿಂದ ಭಿಕ್ಷೆಯನ್ನು ತಗೊಂಡು ಮಠವನ್ನು ಅಭಿವೃದ್ಧಿಪಡಿಸಿದ ಮಹಾಪುರುಷರವರು. ಬಟ್ ಇಲ್ಲ ಒಂದು ಕ್ವಶನ್ ನನಗೆ ಬಹಳ ಸರಿ ಕಾಡ್ತಾ ಇರುತ್ತೆ. ನಮ್ ಗಂಗಾವತಿಯಲ್ಲಿ ಆಕ್ಚುಲಿ ಡಿಪ್ಲೊಮಾ ಇರಲಿಲ್ಲ. ಬಟ್ ಸ್ವಾಮಿಯವರಿಗೆ ಯಾವ ತರ ಆಲೋಚನೆ ಅಂತ ಗೊತ್ತಿಲ್ಲ. ಅದು ಇಲ್ಲಿ ತರಬೇಕಂತ ಆ ಮನೋಭಾವ ಇಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಇಲ್ಲಿ. ಸೊ ನಾನು 2012ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿಕೊಂಡು ಹೊರಗೆ ಬಂದೆ ಇಲ್ಲಿ ಪುತ್ತೂರಿಂದ. ಏನ್ ಮಾಡ್ಬೇಕಂತ ಯೋಚನೆ ಮಾಡೋ ಟೈಮಲ್ಲಿ ನಮಗೆ ಒಬ್ಬ ಲೆಕ್ಚರರ್ ರೆಕಮೆಂಡ್ ಮಾಡಿಸ್ತೀವಿ ಸ್ವಾಮಿಗಳಿಗೆ. ಒಂದೇ ಮಾತು ಕೇಳಿದೆ, ಸರ್ ನಾನು ಜಾಗ ಸರ್ ಅಂತ ಕೇಳಿದೆ. ಅವ್ರು ಯಾವಾಗ ಒಂದು ಮಾತಂತಾರೆ, ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಹೇಳ್ಬೇಕು ಆಯ್ದು ಬರಂತವ್ರು. ಅಷ್ಟು ಬ್ರದರ್ ಅನ್ನೋ ಲೆಕ್ಕಕ್ಕೆ ನಾವ್ಯಾರು ಹೊಸ ಮುಗಿದ್ರು. ಅವಾಗ ನಮಗೆ ಏನೂ ನಾಡಿಸಿರ್ಲಿಲ್ಲ. ಬಟ್ ಒಂದೇ ಹೇಳ್ತಾ ಇದ್ರು, ಬ್ರದರ್ ನೀವು ಮಾಡಿ 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 ಪ್ರತಿಯೊಂದಕ್ಕೂ ಪ್ರೋತ್ಸಾಹ. ನಿಜವಾಗ್ಲು ನಾವು ಫಸ್ಟ್ ಟೈಮ್ BE ಮುಗಿಸೋದು ಹೊರಗೆ ಬಂದಾಗ ಡಿಪ್ಲೊಮಾಗೆ ಪಾಠ ಮಾಡಬೇಕಂದ್ರೆ ಅಷ್ಟು ಸುಲಭವಾಗಿ ಮಾತಲ್ಲ. ಬಟ್ ಪ್ರತಿ ಒಂದು ಟೈಮಲ್ಲಿ ಕೂಡ ಎನ್ಕರೇಜ್ ಮಾಡ್ತಾ ಇದ್ರು, ಹೊರಗೆ ಆಗುತ್ತೆ ಮಾಡಿ ಮಾಡಿ ಅಂತೇಳಿ. ಇನ್ನೊಂದು ಏನಂತಂದ್ರೆ, ನಾವು ಸ್ವಲ್ಪ ತಣ್ಣಗಿದ್ದೀವಲ್ಲ, ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ಕಿತಾಬಿಗಳು ಅವ್ರ ಹತ್ರ ಪಾಠ ಮಾಡ್ಬೇಕು ನಮಗೆ ಭಯ ಬರ್ತಿತ್ತು. ಆತರ ವಾತಾವರಣ ಇರ್ತಿದ್ರು. ಬಟ್ ಏನಂದ್ರೆ ಆ ಪಾಠ ಮಾಡ್ಕೊಂತ ನಾವೆಲ್ಲ ಫ್ರೆಂಡ್ಸ್ ಆಗಿ ವಿದ್ಯಾಭ್ಯಾಸ ಟೈಮಲ್ಲಿ ಎಂತ ಹುಡುಗರಂದ್ರೆ ಪಾಠ ಮಾಡೋ ಕೇಳ್ತಾನೆ ಇರ್ತಿರ್ಲಿಲ್ಲ. ಎಲ್ಲೋ ಒಂದು ಕ್ಲಾಸ್ ಇರೋದು, ಏನೋ ಒಂದು ಮಾಡೋದು, ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತಂದಾಗ ಒಂದೇ ಒಂದು ಉಳಿದಿದ್ದೇನೆಂದ್ರೆ, ಯಾವಾಗಲೂ ಅವ್ರಿಗೆ ಅರ್ಥ ಆಗೋ ರೀತಿಯ ಪಾಠ ಮಾಡಿದ್ರೆ ಅವ್ರು ನೀಟಾಗಿ ಆರಾಮಾಗಿ ಕಲ್ತ್ಕೊಳ್ತಾರೆ. ಇಷ್ಟಪಡ್ತಾರೆ. ಯಾಕಂದ್ರೆ 2011 ನಮಗೆ SLC ಆದ ತಕ್ಷಣ ನಮಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಲ್ಲಿ 150 ಬಂದ್ರೆ ಡಿಪ್ಲೊಮಾ ಗವರ್ಮೆಂಟ್ ಸಿಗುತ್ತಾ ಅಂತ ಹೇಳಿದ್ರು. ಸೊ ಬಳ್ಳಾರಿಯಲ್ಲಿ ಒಂದು 15 ಸತತ ಓಡಾಡಿ ಎಲ್ಲ ಸಿಕ್ಕಿರಲಿಲ್ಲ ಸರ್. ಸೊ ಅದೇ ರೀತಿ ಕಾಡಿನಲ್ಲಿ ಎಲ್ಲಿ ಸಿಗ್ಲಿಲ್ಲ. ಸೊ ಫೈನಲ್ ಆಗಿ ಇನ್ನೇನು ಮುಗಿತಪ್ಪ ಡಿಪ್ಲೊಮಾ, ನಾವೇನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಕನಸು ಆಗಲ್ಲ ನಮ್ಮ ಟೈಮಿಗೆ. ನಮ್ಮ ಫ್ರೆಂಡು ಸಜೆಸ್ಟ್ ಮಾಡಿದ್ರು ಸರ್. ಸೊ ಆಕ್ಚುಲಿ 2009 ಸ್ಟಾರ್ಟ್ ಆಗಿತ್ತು, 11 ಏನೋ ವರ್ಕ್ ಆಗ್ತಿತ್ತು. ಸೊ ಹಿಂಗ ರೆಫರ್ ಮಾಡಿ ಹಿಂಗಿದೆ ಅಂದ ತಕ್ಷಣ ನಾವು ಜಾಯ್ನ್ ಆಗಿದ್ವಿ ಸರ್. ಸೊ ಇವತ್ತು ನಾವೇನು ಈಗ ಈ ಗವರ್ಮೆಂಟ್ ಸೆಕ್ಟರ್ ಏನು ಜಯ ಆಗಿದ್ವಲ್ಲ ಸರ್, ಅದಕ್ಕೆ ಭದ್ರ ಬುನಾದಿ ಕಾಲೇಜಿಂದ ಆಗಿದೆ ಸರ್. ಯಾಕಂದ್ರೆ ರೂರಲ್ ಮಟ್ಟದಲ್ಲಿ ಒಂದು ಕಾಲೇಜು ಒಂದು ಸ್ಥಾಪನೆ ಮಾಡ್ಬೇಕಂದ್ರೆ ಅದಕ್ಕೆ ಕೃಷಿ ಎಲ್ಲ ಒಂದು ಶ್ರಮ ಬಹಳ ಬೇಕಾಗುತ್ತೆ. ಸೊ ಸರ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಈ ರೀತಿ ಒಂದು ಕಾಲೇಜ್ ಸ್ಥಾಪನೆ ಮಾಡೋಕ್ಕೆ ಧನ್ಯವಾದ ಹೇಳ್ತೇನೆ ಸರ್. ಸೊ ನನ್ನ ಜರ್ನಿ ಕಾಲೇಜಲ್ಲಿ ಹೇಳ್ಬೇಕಾದ್ರೆ 2010 SLC ಸೇರ್ಬೇಕಾದ್ರೆ ನಾನು ಜಾಯಿನ್ ಆಗಿದ್ದ ದಿನ ರೋಜೆ ಮಾಡ್ಬೇಕಿದ್ರು. ಆ ಟೈಮಲ್ಲಿ HOD ಇದ್ರು ENCಗೆ. ನನಗೆ ಫಸ್ಟ್ ಮಾರ್ಕ್ಸ್ ಕಾರ್ಡ್ ಜಾಯಿನ್ ಆದ ತಕ್ಷಣ ಇದು ಬಹಳ ಕಷ್ಟ ಆಗತ್ರಿ, ನೀವು ಓದಕ್ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನಂದು SLC ಸ್ಕೋರ್ ಬಹಳ ಕಮ್ಮಿ ಇತ್ತು. ಸೊ ಆ ಟೈಮಲ್ಲಿ ನನಗೆ ಅವತ್ತೊಂದು ಭಯ ಆಗಿತ್ತು, ಏನಪ್ಪಾ ಜಾಯಿನ್ ಆಗ್ಬಿಟ್ಟಿವಿ, ಈಗ ಏನ್ ಮಾಡಕ್ಕಾಗಲ್ಲ, ಮುಂದೆ ಏನಾದ್ರು ಓದ್ಲೇಬೇಕನ್ನಾಗ. ಸೊ ಯಾಕಂದ್ರೆ ನಾನು ಫಸ್ಟ್ ಆಫ್ ಆಲ್ 1 to 10 ತೆಲುಗು ಮೀಡಿಯಂ ನಂದು. ಸೊ ಅದಕ್ಕಾಗಿ ಎಲ್ಲ ಇಂಗ್ಲಿಷ್ ನಲ್ಲಿ ಇರುತ್ತಂತ ಒಂದು ಭಯ ಆಗಿತ್ತು ಅವಾಗ. ಸೊ ಆ ಟೈಮ್ ಕ್ಲಾಸ್ ಡೈಲಿ ನೋಡಾರ್ದೆ ಬರೆಯೋದು ಕಲ್ತಿದ್ದೆ. ಸೊ ಅದು ಭಯದಿಂದ ಓದಿ ಕೊನೆಗೆ ಏನಾಯ್ತಂದ್ರೆ ಫಸ್ಟ್ ಟೈಮ್ ರಿಸಲ್ಟ್ ಬಂತು. ಸೊ ರಿಸಲ್ಟ್ ಬಂದ ತಕ್ಷಣ ನನಗೆ ಗೊತ್ತಿತ್ತು, ಯಾಕಂದ್ರೆ ನಂದು ಏನೋ ಬ್ಯಾಕ್ಲಾಗ್ ಆಗುತ್ತೆ ಅನ್ಕೊಂಡಿದ್ದೆ. ಅವತ್ತು ರಿಸಲ್ಟ್ ನೋಡಿದ ತಕ್ಷಣ 11 ರಿಸಲ್ಟ್ ನೋಡೋಕೆ ಕೂಡ ಅವಾಗ ಸ್ಮಾರ್ಟ್ ಫೋನ್ ಇದ್ದಿರಲಿಲ್ಲ.
ಸೊ ಏನಾದರೂ ಶ್ರೀರಾಮನಗರ ಹೋಗ್ಬೇಕಿಲ್ಲ ಅಂದ್ರೆ ಯಾರು ಗಂಗಾ ತಗೋಬೇಕಿತ್ತು. ಸೊ ನಾನು ರಿಸಲ್ಟ್ ನೋಡಕ್ ಹೋಗಿಲ್ಲ. ಆಯ್ತು ಪಾಸ್ ಆದ್ರೆ ಯಾರೊಬ್ರು ಫ್ರೆಂಡ್ಸ್ ಹಚ್ಚಿದ್ರು. ಸೊ ನನ್ನ ರಿಸಲ್ಟ್ ನೋಡಿದಾಗ ನಮ್ಮ ಕ್ಲಾಸಲ್ಲಿ 57-60 ಮೆಂಬರ್ಸ್ ಏನಿದ್ವಿ, ಅದ್ರಲ್ಲಿ 3 ಜನ ಪಾಸ್ ಆಗಿದ್ರು, ಅದರಲ್ಲಿ ನಾನೇ ಫಸ್ಟು. ಸೊ ಅವತ್ತು ಫಸ್ಟ್ ಹೋಗಿ ನಾನು ಹೇಳಿದ್ದು ರೋಜಾ ಮೇಡಮ್ ಅವರಿಗೆ. ಹೈಸ್ಕೂಲ್ ಮುಖಾಂತರ ಸ್ಥಾಪನೆ ಆಯ್ತು. ಇಲ್ಲಿ ಹೈಸ್ಕೂಲ್ಗೆ ಬಹಳಷ್ಟು ಒಂದು ಬೇಡಿಕೆ ಆಯ್ತು. ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ನಂತರ ಇದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 2019-11 ಸಾಲಿನಲ್ಲಿ PUC ಮತ್ತು ಡಿಗ್ರಿ ಕಾಲೇಜ್ ಆಗಿ ಒಂದು ರೂಪವನ್ನು ಪಡೆಯಿತು. ಈ ರೀತಿಯಾಗಿ ರೂಪ ಪಡೆಯಲಿಕ್ಕೆ ಮುಖ್ಯವಾದ ಕಾರಣೀಕರ್ತರಾದಂತಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಸರ್ ಅವರಿಗೆ ಸಲ್ಲುತ್ತದೆ. ಅದೇ ರೀತಿ ಅಷ್ಟೇ ಅಲ್ಲದೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ತರಬೇತಿ ಪಡೆಯುವಂತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏನಾಯ್ತು ಅಂತಂದ್ರೆ ಒಂದು ತರಬೇತಿ ಒಂದು ಸಂಸ್ಥೆ ಬೇಕಾಗಿತ್ತು. ಅದಕ್ಕಾಗಿ ಇವರು 2010ನೇ ಇಸ್ವಿಯಲ್ಲಿ ಇವರು ಪಾಲಿಟೆಕ್ನಿಕ್ ಅಂತ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದ ಮೇಲೆ ಇಲ್ಲಿ ಅಭ್ಯಾಸ ಮಾಡಿದಂತ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ಇದರಲ್ಲಿ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆದು ಈ ಒಂದು ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ. ಅದೇ ರೀತಿಯಾಗಿ ಈ ಒಂದು ಸ್ಟೇಜ್ ಮೇಲೆ ಇರುವಂತ ವಿದ್ಯಾರ್ಥಿಗಳಾದಂತ ದೇವರ ಸರ್ ಇರ್ಬೋದು, ಸತೀಶ್ ಸರ್ ಇರ್ಬೋದು, ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅಭ್ಯಾಸ ಮಾಡಿದಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಇಲ್ಲಿ ಬಡಗೆ ಇರಲ್ಲ. ಇಲ್ಲಿ ಕೊಡುಗೆ ದಾನಿಗಳೇ ಇರುತ್ತಾರೆ. ಅಂದ್ರೆ ಇಲ್ಲಿ ಶಿಕ್ಷಣ ಪಡೆದಂತವರು ಎಲ್ಲಾ ಕಡೆ ಒಂದು ಉದ್ಯೋಗವನ್ನು ಮಾಡುವಂತ ಒಂದು ಕೆಲಸ ಕಾರ್ಯ ಆಗಿದೆ. ಈ ಶಿಲ್ಪನ್ ಕಾಲೇಜ್ ಬಹಳ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಎಕ್ಸಲೆಂಟ್ ಇದೆ, ತುಂಬಾ ಚೆನ್ನಾಗಿದೆ ಕಾಲೇಜ್ ಅಂತ ನನಗವತ್ತು ಬಹಳ ಸಂತೋಷ ಆಯ್ತು. ಬಟ್ ಇವತ್ತು ಆ PPT ನಲ್ಲಿ ಸರ್ ಆ ತೋರಿಸಿರೋ ವಿಡಿಯೋಸ್ಗಳನ್ನೆಲ್ಲ ಆ ಫೋಟೋಸ್ಗಳನ್ನೆಲ್ಲ ನೋಡಿದಾಗ ನನಗೆ ಗೊತ್ತಾಗಿದ್ದೇನಂತಂದ್ರೆ ಇವತ್ತು ನಾವು ಇಷ್ಟು ಖುಷಿ ಪಡ್ಲಿಕ್ಕೆ ನಮ್ಮ ಸಿದ್ದರಾಮ ಸ್ವಾಮಿ ಸರ್ ಅವರ ಕೊಡುಗೆ ಸಾಮಾನ್ಯ ಅಲ್ಲ. ನಾನು ತುಂಬಾ ಲಾ ಕಾಲೇಜಸ್ ಎಲ್ಲ ನೋಡಿದ್ದೀನಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿರೋ ಲಾ ಕಾಲೇಜು ಬಹಳ ಕಡಿಮೆ ಇದಾವೆ. ಹಾಗಾಗಿ ವಿ ಆರ್ ವೆರಿ ಲಕ್ಕಿ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಟೀಚಿಂಗ್ ಚೆನ್ನಾಗಿದ್ರೆ ಸಾಕು, ಎಲ್ಲಾದ್ರೂ ಕೂತ್ ಕಲಿಬಹುದು. ಐ ಅಗ್ರಿ ವಿತ್ ದಟ್. ಬಟ್ ಒಂದು ಒಳ್ಳೆ ಕಟ್ಟಡದಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಇರುವ ಎಲ್ಲಾ ಫೆಸಿಲಿಟಿಗಳಲ್ಲಿ ಕೂತ್ಕೊಂಡು ಕಲಿಯೋದಾದ್ರ ಖುಷಿನೇ ಬೇರೆ. ಅದರಿಂದ ಸ್ಟ್ಯಾಂಡರ್ಡ್ ಫೀಲ್ ಆಗ್ತಾ ಇದೆ ಅಲ್ಲ, ಅದರ ಖುಷಿನೇ ಬೇರೆ. ಆ ಖುಷಿ ನಮಗೆ ಕೊಟ್ಟಿರುವಂತ ನಮ್ಮ ಸರ್ ಅವರಿಗೆ ನಮ್ಮೆಲ್ಲಾ ಲಾ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದು ಅಲ್ಲದೆ ನಾನು ಪ್ರಥಮ ಬಾರಿಗೆ ಇಲ್ಲಿ ಲಾ ಪ್ರಿನ್ಸಿಪಲ್ ಆಗಿ ಬಂದ್ಮೇಲೆ ಸರ್ ಅವರು ಮತ್ತೆ ಸರ್ ಅವರ ಮಕ್ಕಳಾದಂತ ಬಸವರಾಜ್ ಸರ್ ಅವ್ರಿಗಿರ್ಬೋದು, ಮತ್ತೆ ವಿರೂಪಾಕ್ಷ ಸರ್ ಅವರ ಸಪೋರ್ಟ್ ಕೂಡ ನನ್ಗೆ ತುಂಬಾ ಇದೆ. ಅದು ಅಲ್ಲದೆ ಅಮ್ಮ ಅವರ ಸಪೋರ್ಟ್ ಅಂತ ಹೇಳೋದೇ ಬೇಡ. ಪ್ರತಿ ಸಲ ಬಂದಾಗೂ ಅವರು ನಗ್ನಗ್ತಾ ಮಾತಾಡಿಸ್ತಿರ್ತಾರೆ. ಅವ್ರಿಗೆ ನೋಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ತುಂಬಾ ಅತ್ಯಂತ ಸುಂದರವಾದ ಕುಟುಂಬ ಅವ್ರದ್ದು. ಅವ್ರು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಲಿ ಅಂತ ಹೇಳಿ ನನ್ನೆಲ್ಲರ ಪರವಾಗಿ ಹಾರೈಸ್ತಾ ನನ್ನ 4 all of us, because we celebrate multiple joyful occasions together. First and foremost, it's a great honor for us to celebrate the 71st birthday of our co-founder, Shri H.M. Siddharama Swami. On this wonderful occasion, we express our heartfelt gratitude for his vision, dedication, tireless efforts in establishing and nourishing this institution. Because of his guidance and commitment to education, thousands of students are able to build their career with confidence and success. Sir, your leadership continues to inspire us to dream big, work hard, and serve society with integrity. I wish you a very happy 71st birthday, many more years of good health and success. Today we are also celebrating the MSMS Day, which reminds us the values, cultural events, and educational achievements that our institution stands for. To learning, disciplines and services. Today is also celebrated enriched with this sports prize distribution, cultural events performed by our talented students. Finally, today is also a very emotional day for all of us, because we give send off for our final year students. Dear students, as you step out of this institution, you should remember the values, knowledge, friendship you gained here that will guide you for throughout your life. I wish you a very successful career in your future ahead. Before I conclude, I once again extend my heartfelt thanks to my
ನಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಮಾವನವರಾದ ಹಾಗೂ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ 71ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಮ್ಮ ಸಂಸ್ಥೆ ಬೆಳೆದಿಕ್ಕೆ ಅವರ ಶ್ರಮ ತುಂಬಾ ಇಂಪಾರ್ಟೆಂಟ್ ಅಂಡ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಸಂಸ್ಥೆನ ಬೆಳೆದಿಕ್ಕೆ. ನನಗೆ ಗೊತ್ತಿಲ್ಲ ಪ್ರೀವಿಯಸ್ಲಿ ಈ ಕಾಲೇಜ್ ಯಾವ ತರ ಇತ್ತು, ಹೇಗಿತ್ತು, ಹೇಗಿಂದ ಹೇಗ್ ಬೆಳೀತು ಅಂತ. ಬಟ್ ಕೆಲವೊಂದು ಜನರು ಎಲ್ಲ ಹೇಳಿದ್ರಲ್ಲ, ನಿಮ್ಮ ಒಪಿನಿಯನ್ಸ್ ಬಗ್ಗೆ ನಾನು ಕೇಳಿ ತಿಳ್ಕೊಂಡೆ. ಈ ಮಟ್ಟಕ್ಕಿಂತ ಈ ಕಾಲೇಜ್ ಇವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಸಂಸ್ಥಾಪಕರು. ಅವರ ಕೊಡುಗೆ ತುಂಬಾ ಇದೆ. ನೀವೆಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಕೊಡಬೇಕಾದ ಉಡುಗೊರೆ ಏನೆಂದರೆ, ನೀವು ಒಳ್ಳೆಯ ಮಾರ್ಕ್ಸ್ ಗಳನ್ನು ತೆಗೆದು ಒಳ್ಳೆಯ ರ್ಯಾಂಕ್ ಗಳನ್ನು ಪಡೆದು ನಿಮ್ಮ ಕರಿಯರ್ ನ ಸೃಷ್ಟಿ ಮಾಡ್ಕೊಳ್ಳೋದೇ ಅವರ ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ ಕೊಡಬೇಕಾದ ಉಡುಗೊರೆ ಎಂದು ನಾನು ಹೇಳುತ್ತೇನೆ. ಅಂಡ್ ನಮ್ಮ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಒಬ್ರು ಹೇಳಿದ್ರು, ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ, ಎಜುಕೇಶನ್ ಇಸ್ ದ ಬೆಸ್ಟ್ ಟೂಲ್ ಟು ಸಾಲ್ವ್ ದ ವರ್ಲ್ಡ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹೌದು, ಶಿಕ್ಷಣವು ಜಗತ್ತನ್ನು ಬದಲಾಯಿಸಬಲ್ಲುವ ಒಂದು ಶಕ್ತಿಶಾಲಿ ಆಯುಧವಾಗಿದೆ. ಆ ಶಿಕ್ಷಣವನ್ನು ನಿಮಗೆಲ್ಲರೂ ನೀಡುತ್ತಿರುವ ನಮ್ಮ ಸಂಸ್ಥಾಪಕರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, MSMS ಡೇ, ಫೌಂಡರ್ಸ್ ಡೇ ಅನ್ನೋ ವಿಚಾರವನ್ನ ಕಾರ್ಯಕ್ರಮ ಪ್ರಾರಂಭವಾದಾಗಿಂದ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. 2007-8ರಿಂದ ಪ್ರಾರಂಭವಾಗಿ ಇವತ್ತಿನ ತನಕ ಯಾವ ರೀತಿ ಬೆಳೆದಂತ ಸಂಸ್ಥೆ ಅಂತ ಇಷ್ಟೆಲ್ಲ ಹೆಜ್ಜೆಗಳನ್ನ ಒಂದು ಪುಟ್ಟ ಮಗುವಿನ ರೀತಿಯಲ್ಲಿ ದಾಪುಗಾಲ ಹಾಕ್ತಾ ಇವತ್ತಿನ 2026ಕ್ಕೆ ಸಂಸ್ಥೆಯಿಂದ ಎಲ್ಲಾ ರಂಗಗಳಲ್ಲಿ ನಮ್ಮ ಅಧ್ಯಕ್ಷರು ಫೌಂಡರ್ ಚೇರ್ಮನ್ ಅವರ ಮಾರ್ಗದರ್ಶನ ಮುಖಾಂತರ ಸಾಕಷ್ಟು ಹಂತಗಳಲ್ಲಿ ನಾವು ಕೋರ್ಸ್ಗಳನ್ನ ತೆಗೆದು ವಿದ್ಯಾರ್ಥಿಗಳ ಜೀವನ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾವನ್ನ ಕೊಡ್ತಾ ಒಂದು ಆದರ್ಶವಾದಂತಹ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದ್ದೇವೆ. ವಿದ್ಯಾರ್ಥಿಗಳೇ, ಆ ಭಗವಂತ ನಮ್ಮ ತಂದೆಯವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂತ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಆಯುಷ್ಯ, ಆರೋಗ್ಯ ಮತ್ತು ಇನ್ನ ಹೆಚ್ಚು ಸಂಸ್ಥೆಯ ಎಲ್ಲ ವಿವಿಧ ರಂಗಗಳಲ್ಲಿ ಬೆಳೆಸಲಿಕ್ಕೆ ಶಕ್ತಿಯನ್ನು ತುಂಬಲಿ ಹಾಗೂ ಗ್ರಾಮೀಣ ಭಾಗದ ಎಷ್ಟೋ ಬಡ ನಿರ್ಗತಿಕ ಕುಟುಂಬದ ವಿದ್ಯಾರ್ಥಿಗಳಿಗೆ, ಕುಟುಂಬದ ಮಕ್ಕಳಿಗೆ ವಿದ್ಯೆಯನ್ನ ಮುಟ್ಟುವ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಇನ್ನಷ್ಟು ಸಂಸ್ಥೆ ಬೆಳಲಿ ಅನ್ನೋ ಆಶಾಭಾವದೊಂದಿಗೆ ಸಾಕಷ್ಟು ವಿಚಾರಗಳನ್ನ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸಮಯದ ಅಭಾವ ಹಾಗೂ ಏನೋ ಕಾರಣಾಂತರಗಳಿಂದ ನನ್ನ ಭಾಷಣವನ್ನ ಚಿಕ್ಕದಾಗಿ ಮುಗಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಮತ್ತೆ ಇದು ಒಂದು ಕಾಲೇಜು ಬಿಟ್ಟು ಹೋದಾಗ ನೀವು ಮುಂದಿನ ಜೀವನದಲ್ಲಿ ಏನು ಮಾಡಬೇಕು ಎಂಬ ಒಂದು ವಿಚಾರವನ್ನ ಈಗಲೇ ತಿಳ್ಕೋಬೇಕಾದ ವಿಚಾರಗಳ ಕುರಿತಾಗಿ ಈಗಾಗಲೇ ನಮ್ಮ ದೇವರಾಜ್ ಸರ್ ಅವರು ಮತ್ತು ನಾರಾಯಣ್ ಸತೀಶ್ ಸರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿ ಜೀವನ ಬಹಳ ಅತಿ ಪ್ರಾಮುಖ್ಯವಾದಂತ ಜೀವನ. ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಾವು ಏನಾದರೂ ಎಡವಿದ್ರೆ ಮುಂದೆ 60 ವರ್ಷಗಳ ಜೀವನದಲ್ಲಿ ನಾವು ಎಡವಬೇಕಾದಂತ ಸಂದರ್ಭ ಬರ್ತದೆ. ಯಾಕಪ್ಪ ಅಂತಂದ್ರೆ ಈ ಕಾಲೇಜಿನಲ್ಲಿ ಸರಿಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಪ್ಲೊಮಾ ಇಂಜಿನಿಯರಿಂಗ್ ಅನ್ನು ಮುಗಿಸಿಕೊಂಡು ಹೋಗಿ ಬೇರೆ ಬೇರೆ ರಂಗಗಳಲ್ಲಿ ತಮ್ಮದೇ ಒಂದು ವೃತ್ತಿಯನ್ನ ಚಾಪನ್ನ ಮುಗಿಸಿದ್ದಾರೆ. ಯಾಕಪ್ಪ ಅಂದ್ರೆ ನಾನು ನೋಡಿದ ಹಾಗೆ 2009ನೇ ಇಸ್ವಿಯಿಂದ ನನ್ನ ವಿದ್ಯಾರ್ಥಿಗಳು ಬಹಳಷ್ಟು ಜನ ಜೆಇಗಳಾಗಿದ್ದಾರೆ, ಎಇಗಳಾಗಿದ್ದಾರೆ, ಎಡಬ್ಲ್ಯೂಗಳಾಗಿದ್ದಾರೆ. ಹಲವಾರು ಉದಾಹರಣೆಗಳು ನನ್ನ ಕಣ್ಣು ಮುಂದೆನೆ ಇವತ್ತಿಗೂ ಕಾಣ್ತವೆ. ಯಾಕಪ್ಪ ಅಂದ್ರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದಂತ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ಸಿರುಗುಪ್ಪದಲ್ಲಿ ಇರ್ಬೋದು, ಸಿಂಧನೂರಿನಲ್ಲಿ ಇರ್ಬೋದು, ಗಂಗಾವತಿಯಲ್ಲಿ ಇರ್ಬೋದು, PWD ಇಂಜಿನಿಯರಿಂಗ್ ಅಲ್ಲಿ, ವಾಟರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಳಲ್ಲಿ ತಮ್ಮ ತಮ್ಮ ವೃತ್ತಿಯನ್ನ ಈಗಾಗಲೇ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾಲೇಜಲ್ಲಿ ನಾವು ಕರೆದು ಸನ್ಮಾನ ಮಾಡಬೇಕು ಎಂಬುದು ನಮ್ಮ ಒಂದು ಆಸೆ. ಯಾಕಂದ್ರೆ ಈಗ ಉದಾಹರಣೆ ತಗೋಬಹುದು, ದೇವರಾಜ್ ಸರ್ ಅವರು
ನಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಇವತ್ತು ಎಂತ ವೃತ್ತಿಯಲ್ಲಿದ್ದಾರೆ ಅಂದ್ರೆ PWD ಇಂಜಿನಿಯರಿಂಗ್ ಸಂಡೂರು ವಿಭಾಗದಲ್ಲಿ ತಮ್ಮನ್ನೇ ತಾವು ಕಾರ್ಯವನ್ನು ತೊಡಗಿದ್ದಾರೆ. ನೋಡಿ, ಕೆಲಸದ ಅಭಾವದ ಒತ್ತಡ ಇದ್ರೂ ಕೂಡ ಶಿಕ್ಷಣ ಸಂಸ್ಥೆಯವರು ಕರೀತಾರೆ ಅಂತಂದ್ರೆ ಕಾರ್ಯವನ್ನು ಕೂಡ ಒತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಹೇಳ್ಬೇಕು ಇಷ್ಟೇ, ತೋರಣಗಲ್ಲಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಒಂದು ಇದಿದೆ, ಭೇಟಿ ಇದೆ. ಆ ಒಂದು ಭೇಟಿಗೂ ಕೂಡ ಅವರು ಹಾಜರಾಗಬೇಕಾಗಿತ್ತು. ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಸಂಸ್ಥಾಪಕರ ದಿನಾಚರಣೆ ಹುಟ್ಟುಹಬ್ಬ ಐತಿ. ದೇವರಾಜ್ ಸರ್ ಅವರು ನೀವು ಬರಲೇಬೇಕು ಅಂತ ನಾನು ಕೇಳಿದಾಗ ಸರ್ ಒಂದೇ ಮಾತು ಹೇಳಿದ್ರು, ಸರ್ ಶಿಕ್ಷಣ ಕೊಟ್ಟಂತ ಸಂಸ್ಥೆ ನನಗೆ ಬಹಳ ಮುಖ್ಯ, ಅದರ ಮುಖ್ಯ ಮುಂದೆ ನಾನೇನಿಲ್ಲ. ನನ್ನ ವೃತ್ತಿ ಪ್ರಾರಂಭ ಆಗಿರೋದು ಇಲ್ಲೇ MSMS ರೂರಲ್ ಪಾಲಿಟೆಕ್ನಿಕ್ಕಿನಲ್ಲೇ. ನಾನು ಅದು ಎಂತನೇ ಏನಿದ್ರು ನಾನು ರಜೆ ಹಾಕಿ ಇಲ್ಲಿ ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ನನಗೆ ಬಹಳ ಸಂತೋಷ ಅನಿಸ್ತು. ಯಾಕಪ್ಪ ಅಂತಂದ್ರೆ ಕೆಲಸದ ಒತ್ತಡ ಇದ್ರೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ ನಾವು ಕೊಡುವಂತ ಗೌರವಕ್ಕೆ ಪಾಪ ಅಲ್ಲಿಂದ ಇಲ್ಲ, ನಾನು ವಿದ್ಯಾರ್ಥಿಗಳಿಗೆ ಮಾತಾಡಬೇಕು, ಈಗಿನ ವಿದ್ಯಾರ್ಥಿಗಳಿಗೆ ಏನು ಬೋಧನೆಯನ್ನು ಕೊಡಬೇಕು ಅಂತಂದ್ರೆ ಕೊನೆಯ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಯಲ್ಲಿ ನಾವು ಪ್ರಿಪೇರ್ ಆಗಬೇಕು, ಪರೀಕ್ಷೆಯ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳಷ್ಟು ಎಚ್ಚರವನ್ನ ಕೂಡ ಕೊಟ್ಟಿದ್ದಾರೆ. ಮೆಲುಕು ನುಡಿಯನ್ನ ಹಾಕ್ಲಿಕ್ಕೆ ಇವತ್ತು ನಮ್ಮ ಜಿಲಾನಿಯವರು ಮಾಡಿರ್ತಕ್ಕಂತ ಈ ಚಿತ್ರಗಳನ್ನ, ಈ ಬಲ್ಲಗಳನ್ನ ನೋಡಿದ್ರೆ ಇವತ್ತು ನನಗೆ ಬಹಳ ಅನಿಸ್ತಾ ಇದೆ. ಯಾವ ರೀತಿಯಾಗಿ ಸಂಸ್ಥೆ MSMS ಬೆಳಿಬೇಕಾದ್ರೆ ಇದಕ್ಕೆ ಏನಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳವರ, ರುದ್ರೇಶ್ವರ ಸ್ವಾಮಿಗಳವರ ಒಂದು ದಿಟ್ಟವಿರುವವರ ಆಶೀರ್ವಾದ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಇದೇ ಸಂಸ್ಥೆಯಲ್ಲೇ ತಾವು ಶಿಕ್ಷಣ ತಜ್ಞರಾಗಿ, ಉಪನ್ಯಾಸಕರಾಗಿ ಅಪಾರವಾಗಿ ಸೇವೆಯನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ದೇವರಾಜರು ಇರ್ಬೋದು, ನಮ್ಮ ಲಿಟಲ್ ಸುರೇಶರು ಇರ್ಬೋದು, ಮತ್ತು ಇನ್ನುಳಿದಂತ ಎಲ್ಲ ಉಪನ್ಯಾಸಕರ ವರ್ಗದವರ ಇವತ್ತು ಶ್ರೇಯಸ್ ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿದೆ ಇರ್ತಕ್ಕಂಥ ಮಾತನ್ನ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಕೂಡ ಇಚ್ಛೆ ಬಯಸಿಲ್ಲ. ಎಲ್ಲರಿಗೂ ಊಟದ ಸಮಯ ಆಗಿದೆ. ಅದಕ್ಕಿಂತ ಮುಂಚಿತ ನನಗೆ ಊಟ ಮಾಡಬೇಕಾಗಿದೆ. ಯಾಕೆಂದ್ರೆ ಬೆಳಗಿನಿಂದಲೂ ಕೂಡ 10 ಗಂಟೆಯಿಂದ ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಬಹಳ ಅತ್ಯಂತ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಈ MSMS ಡೇನ ಈ ಪ್ರಶಂಸೆಯಾಗಿ ಏನು ಹಿತ ನುಡಿಗಳನ್ನ ಹೇಳಿರ್ತಕ್ಕಂಥ ಗಣ್ಯಾತೀತ ಗಣ್ಯರು ಮತ್ತು ನನ್ನ ಆತ್ಮೀಯ ಎಲ್ಲ ಇರ್ತಕ್ಕಂಥ ಪ್ರಾಂಶುಪಾಲರು, ಇವತ್ತು ಲಾ ಕಾಲೇಜ್ ಇರ್ಬೋದು, BEd ಇರ್ಬೋದು, PV ಇರ್ಬೋದು, ಡಿಗ್ರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ತಾವು ಏನು ಇದ್ರ ಬಗ್ಗೆ ಪ್ರಶಂಸೆಯನ್ನ ಇವತ್ತು ವಿದ್ಯಾರ್ಥಿಗಳಿಂದ ತಮ್ಮಿಂದ ತಾವೇನು ನೀಡಿದ್ದೀರಿ, ಈ ಶ್ರೇಯಸ್ಸು ಇದು ನನಗೆ ಕಲ್ತಾ ಇಲ್ಲ, ತಮಗೆ ಸಾರ್ವಜನಿಕ ಶಿಕ್ಷಣ ಕ್ಷೇತ್ರಕ್ಕೆ ತಲುಪಿದೆ ಅಂತಕ್ಕಂಥ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಯಾವತ್ತೂ ಕೂಡ ಮನುಷ್ಯ ಜೀವನದಲ್ಲಿ ಸಾರ್ಥಕವಾದ ಜೀವನವನ್ನ ಮಾಡಬೇಕಾದ್ರೆ ಇವತ್ತು ನಾವೆಲ್ಲರೂ ಸಮಾಜಮುಖಿ ಆಗಬೇಕು ಅನ್ನೋದಕ್ಕೆ ಇದಕ್ಕೆಲ್ಲ ಕಾರಣಕರ್ತರು ಏನ್ ದಿನ ಬೆಳಗ್ಗೆತ್ತರೂ ಕೂಡ ನಾವು ಏನ್ ಪತ್ರಿಕಾ ರಂಗವನ್ನ, ಪತ್ರಿಕಾ ವರದಿಗಾರನ್ನ, ಚಾನಲ್ಗಳನ್ನ ನೋಡ್ತಾ ಇದ್ದೇವೆ. ಆ ಸಾಮಾಜಿಕ ಮೀಡಿಯಾದಲ್ಲಿ ಬರ್ತಕ್ಕಂಥದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಾಗ ತಾವು ಕೂಡ ಒಂದಲ್ಲ ಒಂದು ದಿನ ಈ ಸಿದ್ದರಾಮ ಸ್ವಾಮಿಯ ರೀತಿಯಲ್ಲಿ ಕೂಡ MSMS ಡೇನ ಆಚರಣೆ ಮಾಡಲಿಕ್ಕೆ ತಾವು ಕೂಡ ತಮ್ಮ ಜೀವನದಲ್ಲಿ ನೆನೆಸಿಕೊಳ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಏನು ನಮ್ಮ ಚಿರಂಜೀವಿಗಳಾಗಿರ್ತಕ್ಕಂಥ ಬಸವರಾಜ್ ಅವರು ಇರ್ಬೋದು ಮತ್ತು ವಿರೂಪಾಕ್ಷ ಅವರು ಇರ್ಬೋದು, ಅವ್ರ ಜೊತೆಗೆ ಏನೇ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕ ಮಿತ್ರರು, ಬೋಧಕೇತರ ಮಿತ್ರರು, ತಾವೆಲ್ಲರೂ ಕೂಡ ಇವತ್ತು ಏನು ನಮಗೆ ಶುಭಕಾಮನೆಗಳನ್ನ, ಶುಭಾಶಯಗಳನ್ನ ಕೋರಿದ್ದೀರಿ. ಅದಕ್ಕೆ ನಾನು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನಕ್ಕೆ ನಾನು ಚಿರಋಣಿ, ಸೇವಾಕಾಂಕ್ಷಿ ಅಂತಕ್ಕಂಥ ಮಾತನ್ನ ಹೇಳಿ ಕಾರ್ಯಕ್ರಮದಲ್ಲಿ MSMS ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಪಾರ್ವತಿ ಸಿದ್ದರಾಮಸ್ವಾಮಿ, ಆಡಳಿತಾಧಿಕಾರಿಗಳಾದ HM ವಿರೂಪಾಕ್ಷಯ್ಯ ಸ್ವಾಮಿ, HM ಬಸವರಾಜಸ್ವಾಮಿ ಉಪಸ್ಥಿತರಿದ್ದರು. ವಿಶೇಷ ಆಹ್ವಾನಿತರಾಗಿ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆ PWD ಸಂಡೂರು ಉಪವಿಭಾಗದ ಸಹಾಯಕ ಅಭಿಯಂತರರಾದ ದೇವರಾಜ್ H, ಹೊಸಪೇಟೆ ಉಪವಿಭಾಗದ KRIDL ಹಾಗೂ RDPR ಇಲಾಖೆಯ ಜೂನಿಯರ್ ಇಂಜಿನಿಯರ್ ನರಲ ಸತೀಶ್ ಭಾಗವಹಿಸಿದ್ದರು. ಇದೇ ವೇಳೆ SMBS ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಹುಸೇನ ಪೀರ್,
ಎಂಎಸ್ಎಂಎಸ್ ಪಿಯು ಮತ್ತು ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಸ್ವಾಮಿ ಎಚ್.ಎಂ. ಎಂಎಸ್ಎಂಎಸ್ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಮತಿ ಶಿಲ್ಪಾ ಬಿರಾದರ ಹಾಗೂ ಇತರರು ಉಪಸ್ಥಿತರಿದ್ದರು.